ನನ್ನ ಮಕ್ಕಳಿಗೆ ಚಿಕನ್ ರೆಸಿಪಿಗಳು ಅಂದರೆ ತುಂಬಾ ಫೇವ್ರೇಟು. ಅದಕ್ಕೆ ಬುಧವಾರ ನೈಟು ವೈರಲ್ ಆಗ್ತಿರುವ ಇಫಾ ಚಿಕನ್ ಕೇಳಿದರು ಅಂತ ಅದನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಅದನ್ನು ಮಾಡೋಕ್ಕೆ ಒಂದು ಬೌಲಿಗೆ ಮೊಸರು, ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ವಾಶ್ ಮಾಡಿದ ಚಿಕನ್ ಹಾಕಿ ಮಿಕ್ಸ್ ಮಾಡಿ 1 ಅವರ್ ಬಿಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಟಿದ ನಂತರ ಒಂದು ಜಾರಿಗೆ ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗ, ಬೆಳ್ಳುಳ್ಳಿ, ಚೀಸ್ ಕ್ಯೂಬ್ಸ್, ಮಯೋನೀಸ್, ಫುಲ್ ಪ್ಯಾಕ್ ಮಿಲ್ಕ್ ಹಾಕಿ ಹಾಗೆಯೇ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಕ್ರೀಮಿಯಾಗಿ ಬರುತ್ತೆ. ಇದಾದ ನಂತರ ಒಂದು ಕಡಾಯಿಗೆ ಎಣ್ಣೆ ಮತ್ತು ಬೆಣ್ಣೆ ಸೇರಿಸಿ ಇವೆರಡು ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಎರಡು ಕಡೆ ಚೆನ್ನಾಗಿ ಬೇಯಿಸಿದ ಮೇಲೆ ಆವಾಗಲೇ ರೆಡಿ ಮಾಡಿದ್ದ ಕ್ರೀಮ್ನ ಚಿಕನ್ ಮೇಲೆ ಎಲ್ಲ ಕಡೆ ಈ ರೀತಿ ಹಾಕಬೇಕು. ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸಬೇಕು. ಬೇಯಿಸಿದ್ರೆ ರೆಡಿ ಆಯಿತು ಇಫಾ ಚಿಕನ್. ಕೊನೆಗೆ ಚಿಲ್ಲಿ ಫ್ಲೇಕ್ಸ್, ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಚಪಾತಿ, ರೋಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.